ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2025ರ ಪ್ರಮುಖ ಯೋಜನೆಗಳ ಬಗ್ಗೆ, ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ಸ್ 2025 ಬಗ್ಗೆ ಚರ್ಚೆ ಮಾಡೋಣ. ಪ್ರಸ್ತುತ ಜಾರಿಯಲ್ಲಿರುವಂತಹ ಪ್ರಮುಖ ಯೋಜನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ದೀಪಂ 2.0 ಎನ್ನುವಂತಹ ಯೋಜನೆಯನ್ನು ಯಾವ ಸರ್ಕಾರ ಲಾಂಚ್ ಮಾಡ್ತು? ದೀಪಂ 2.0 ಸರಿಯಾದ ಉತ್ತರ ಆಪ್ಷನ್ ಬಿ, ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ ಸರ್ಕಾರ ದೀಪಂ 2.0 ಎನ್ನುವಂತಹ ಒಂದು ಯೋಜನೆಯನ್ನು ಜಾರಿ ಮಾಡ್ತು. ಈ ಯೋಜನೆಯನ್ನು ಕೇಳಿದ್ರೆ ಫ್ರೀ ಗ್ಯಾಸ್ ಸಿಲಿಂಡರ್ ನೀಡುವಂಥ ಯೋಜನೆ. ಫ್ರೀ ಗ್ಯಾಸ್ ಸಿಲಿಂಡರ್ ಅಂದರೆ ಉಚಿತವಾಗಿ ಅಡುಗೆಗೆ ಗ್ಯಾಸನ್ನು ನೀಡುವಂತಹ LPG ಸಿಲಿಂಡರ್ ನೀಡುವಂಥ ಒಂದು ಯೋಜನೆ ಆಗಿದೆ ದೀಪಂ 2 ಎನ್ನುವಂಥ ಯೋಜನೆ. CM 7 ಎಂಬ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಯಾವುದು? ಸರಿಯಾದ ಉತ್ತರ ತ್ರಿಪುರ. ತ್ರಿಪುರ ರಾಜ್ಯದಲ್ಲಿ ತ್ರಿಪುರ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಮಾಣಿಕ್ ಸಹಾ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಈ ಯೋಜನೆಯನ್ನು ಕೇಳಿದ್ರೆ ಉನ್ನತ ಶಿಕ್ಷಣಕ್ಕೆ ಸಹಾಯಧನವನ್ನು ನೀಡುವಂಥ ಯೋಜನೆ ಇದು. ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣಕ್ಕೆ ಸಹಾಯಧನ ನೀಡುವ ಯೋಜನೆ. ಹಾಗಾದರೆ ಎಷ್ಟು ಸಹಾಯಧನ ನೀಡ್ತಾರೆ ಕೇಳಿದ್ರೆ 60,000 ರೂಪಾಯಿ, 60,000 ರೂಪೀಸ್ ಸಹಾಯಧನವನ್ನು ನೀಡುವಂಥ ಯೋಜನೆ CM 7 ಎನ್ನುವಂಥ ಯೋಜನೆ ತ್ರಿಪುರ ರಾಜ್ಯದ್ದು. ಯಾವ ರಾಜ್ಯವು ಧಾತ್ರಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಎನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡ್ತು? ಸರಿಯಾದ ಉತ್ತರ ಜಾರ್ಖಂಡ್ ರಾಜ್ಯ. ಜಾರ್ಖಂಡ್ ರಾಜ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಅಭಿಯಾನಕ್ಕೆ ಚಾಲನೆ ನೀಡಿದರು. ಅಭಿಯಾನದ ಹೆಸರು ಧಾತ್ರಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಅಂತೇಳಿ. ಆ್ಯಕ್ಚುಲಿ ಏನಿದು ಅಭಿಯಾನ ಅಂತ ಕೇಳಿದ್ರೆ ಇದು ಬುಡಕಟ್ಟು ಜನಾಂಗದವರ ಅಭಿವೃದ್ಧಿಗಾಗಿ ಒಂದು ಅಭಿಯಾನ. ಬುಡಕಟ್ಟು ಜನಾಂಗ, ಟ್ರೈಬ್ಸ್ ಇರ್ತಾರಲ್ಲ, ಈ ಬುಡಕಟ್ಟು ಜನಾಂಗದ ಸಮಗ್ರ ಅಭಿವೃದ್ಧಿಗಾಗಿ, ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಒಂದು ಅಭಿಯಾನವನ್ನು ಜಾರ್ಖಂಡ್ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಯಿತು. ಸೊ ನರೇಂದ್ರ ಮೋದಿ ಅವರು ಇದಕ್ಕೆ ಚಾಲನೆ ನೀಡಿದರು. ಯಾವ ರಾಜ್ಯವು ಸುಭದ್ರಾ ಎಂಬ ಯೋಜನೆಯನ್ನು ಪ್ರಾರಂಭ ಮಾಡ್ತು? ಸರಿಯಾದ ಉತ್ತರ ಒಡಿಸ್ಸಾ ರಾಜ್ಯ. ಸುಭದ್ರಾ ಎನ್ನುವಂಥ ಯೋಜನೆಯನ್ನು ಶುರು ಮಾಡ್ತು. ಇದನ್ನು ಕೂಡ ಚಾಲನೆ ನೀಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಸುಭದ್ರಾ ಎನ್ನುವಂಥ ಯೋಜನೆ, ಆ್ಯಕ್ಚುಲಿ ಈ ಯೋಜನೆ ಏನು ಕೇಳಿದ್ರೆ ಈ ಯೋಜನೆ 21ರಿಂದ 60 ವರ್ಷದವರೆಗಿನ ವಯಸ್ಸಿನ ಮಹಿಳೆಯರಿಗೆ 50,000 ರು ಸಹಾಯಧನವನ್ನು ನೀಡುವಂಥದ್ದು. 21ರಿಂದ 60 ವರ್ಷದ ಮಹಿಳೆಯರಿಗೆ ಸ್ವ ಉದ್ಯಮಕ್ಕಾಗಿ 50,000 ರು ಸಹಾಯಧನ ನೀಡುವಂಥ ಯೋಜನೆ ಇದು. ಯಾವ ರಾಜ್ಯದ್ದು? ಒಡಿಸ್ಸಾ ರಾಜ್ಯದ್ದು. ಈ ಕೆಳಗಿನ ಯಾವ ರಾಜ್ಯವು ಬೃಂದಾವನ ಗ್ರಾಮ ಯೋಜನೆ ಮತ್ತು ಗೀತಾ ಭವನ್ ಎನ್ನುವಂಥ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡ್ತು? ಇವೆರಡು ಬೇರೆ ಬೇರೆ ಯೋಜನೆಗಳು. ಸೊ ಬೃಂದಾವನ ಗ್ರಾಮ ಯೋಜನೆ ಮತ್ತು ಗೀತಾ ಭವನ್ ಪ್ರಾಜೆಕ್ಟ್ ಪ್ರಾರಂಭ ಮಾಡಿದ ರಾಜ್ಯ ಯಾವುದು ಕೇಳಿದ್ರೆ ಮಧ್ಯಪ್ರದೇಶ್ ಇದೆ. ಆ್ಯಕ್ಚುಲಿ ಮಧ್ಯಪ್ರದೇಶ ರಾಜ್ಯ. ಸೊ ಮಧ್ಯಪ್ರದೇಶದ ಗ್ರಾಮ ಪಂಚಾಯಿತಿಗಳನ್ನು ಮಾದರಿ ಗ್ರಾಮಗಳನ್ನಾಗಿ ಮಾಡಲಿಕ್ಕೆ, ಮಾದರಿ ಗ್ರಾಮಗಳನ್ನಾಗಿ ಮಾಡೋದು ಏನನ್ನ? ಗ್ರಾಮ ಪಂಚಾಯಿತಿಗಳನ್ನು. ಸೊ ಈ ಯೋಜನೆ ಬೃಂದಾವನ ಗ್ರಾಮ ಯೋಜನೆ ಅಂತೇಳಿ. ಇನ್ನು ಗೀತಾ ಭವನ್ ಪ್ರಾಜೆಕ್ಟ್ ಇದೆಯಲ್ಲ, ಸೊ ಈ ಗೀತಾ ಭವನ ಪ್ರಾಜೆಕ್ಟ್ ನಗರಗಳಲ್ಲಿ ಆಧ್ಯಾತ್ಮಿಕ ಒಲವನ್ನು ಹೆಚ್ಚಿಸುವಂಥದ್ದು, ಆಧ್ಯಾತ್ಮಿಕವಾದ ಅವೇರ್ನೆಸ್ ಮೂಡಿಸುವಂಥ ಒಂದು ಪ್ರೋಗ್ರಾಮ್ ಆಗಿದೆ. ಬಾನಾಕಯ್ಯ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಬಾನಾಕಯ್ಯ. ಸರಿಯಾದ ಉತ್ತರ ಮಿಜೋರಾಂ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಹ್ಯಾಂಡ್ ಹೋಲ್ಡಿಂಗ್ ಸ್ಕೀಮ್ ಆಗಿದೆ. ಬಾನಾಕಯ್ಯ ಮೀನ್ಸ್ ಹ್ಯಾಂಡ್ ಹೋಲ್ಡಿಂಗ್ ಸ್ಕೀಮ್ ಇದು.
ಬಾನಕಯ್ಯ ಅಂತ ಯೋಜನೆ. ಸೊ ಮಿಜೋರಾಂ ರಾಜ್ಯದ ಮುಖ್ಯಮಂತ್ರಿಗಳಂತ ಲಾಲ್ ಡುವಾ, CM ಲಾಲ್ ಡುವಾ ಇದನ್ನ ಉದ್ಘಾಟನೆ ಮಾಡಿದರು. ರಾಜೀವ್ ಗಾಂಧಿ ಸಿವಿಲ್ ಅಭಯಹಸ್ತಮ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತೆಲಂಗಾಣ ರಾಜ್ಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತೆಲಂಗಾಣ ರಾಜ್ಯ ರಾಜೀವ್ ಗಾಂಧಿ ಸಿವಿಲ್ ಅಭಯಹಸ್ತ ಯೋಜನೆಯನ್ನು ಪ್ರಾರಂಭ ಮಾಡ್ತು. ಸೊ ಯು ಪಿ ಎಸ್ ಸಿ ಮೇನ್ಸ್ಗೆ ವಿಷಯ ಏನು ಕೇಳಿದ್ರೆ, ಇದು UPSC ಮೇನ್ಸ್, UPSCಯ ಮುಖ್ಯ ಪರೀಕ್ಷೆಗೆ 1,00,000 ರೂಪಾಯಿ ಸಹಾಯಧನವನ್ನು ನೀಡುವಂಥ ಒಂದು ಯೋಜನೆ ಆಗಿದೆ. ಇದು ಶ್ರಮಿಕ ಬಸೇರಾ ಎಂಬ ಯೋಜನೆ ಜಾರಿ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಗುಜರಾತ್ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗುಜರಾತ್ ರಾಜ್ಯ ಶ್ರಮಿಕ ಬಸೇರಾ ಎಂಬ ಯೋಜನೆಯನ್ನು ಜಾರಿಗೆ ತಂತು. ಇದು ಹೌಸಿಂಗ್ ಫೆಸಿಲಿಟಿ ಟು ಕನ್ಸ್ಟ್ರಕ್ಷನ್ ಲೇಬರ್ಸ್, ಕಟ್ಟಡ ಕಾರ್ಮಿಕರಿಗೆ ಮನೆಯನ್ನು ನೀಡುವಂಥ ಯೋಜನೆ, ಹೌಸಿಂಗ್ ಫೆಸಿಲಿಟಿ ನೀಡುವ ಯೋಜನೆ. ಇದು ಬಾಡಿಗೆ ಲೆಕ್ಕದಲ್ಲಿ ಮನೆ ನೀಡುವ ಯೋಜನೆ. ಅತ್ಯಂತ ಕಡಿಮೆ ದರದಲ್ಲಿ 5 ರೂಪಾಯಿ ಪ್ರತಿದಿನಕ್ಕೆ ಲೆಕ್ಕದಲ್ಲಿ ಬಾಡಿಗೆ ನೀಡುವಂಥ ಒಂದು ಯೋಜನೆಯಾಗಿದೆ. ಮುಖ್ಯಮಂತ್ರಿ ಮಯಾನ್ ಸಮ್ಮಾನ್ ಯೋಜನಾ ಪ್ರಾರಂಭಿಸಿದ ರಾಜ್ಯ ಯಾವುದು? ಮಯಾನ್ ಸಮ್ಮಾನ್ ಯೋಜನಾ ಪ್ರಾರಂಭಿಸಿದ ರಾಜ್ಯ ಜಾರ್ಖಂಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಮಹಿಳೆಯರ ಆರ್ಥಿಕ ಸಬಲ ಮಾಡುವಂಥ ಯೋಜನೆಯಾಗಿದ್ದು, ಮಹಿಳೆಯರಿಗೆ ತಿಂಗಳಿಗೆ 1,000 ರೂಪಾಯಿ, 1000 rupees ಪರ್ ಮಂತ್ ನೀಡುವಂಥ ಒಂದು ಯೋಜನೆಯಾಗಿದೆ ಮಯಾನ್ ಸಮ್ಮಾನ್ ಎನ್ನುವಂಥ ಯೋಜನೆ. NTR ಭರೋಸಾ ಪೆನ್ಷನ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ್. NTR ಭರೋಸಾ ಪೆನ್ಷನ್ ಯೋಜನೆ ಆಂಧ್ರ ಪ್ರದೇಶ್ ರಾಜ್ಯ. ಆ್ಯಕ್ಚುಲಿ ಇದು ಹಿರಿಯ ನಾಗರಿಕ ಮಹಿಳೆಯರಿಗೆ 4,000 ರೂಪಾಯಿ ಪರ್ ಮಂತ್ ನೀಡುವಂಥ ಒಂದು ಯೋಜನೆ. ಹಾಗೆಯೇ ಅಂಗವಿಕಲರಿಗೆ 6,000 ರೂಪಾಯಿ ಪರ್ ಮಂತ್ ನೀಡುವಂಥ ಒಂದು ವಿಶೇಷವಾದ ಯೋಜನೆಯಾಗಿದೆ. ಮಿತ್ರವನ ಎನ್ನುವಂಥ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಮಿತ್ರವನ್ ಯೋಜನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ್. ಮಿತ್ರವನ ಎನ್ನುವಂಥ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ. ಆ್ಯಕ್ಚುಲಿ ಏನು ಕೇಳಿದ್ರೆ, ಇದು ಫ್ರೆಂಡ್ಶಿಪ್ ಫಾರೆಸ್ಟ್. ಮಿತ್ರವನ್ ಮೀನ್ಸ್ ಫ್ರೆಂಡ್ಶಿಪ್ ಫಾರೆಸ್ಟ್ ಅಂದರೆ ಅರಣ್ಯವನ್ನು ಹೆಚ್ಚಿಸುವಂಥ ಒಂದು ಪ್ರಮುಖವಾದ ಯೋಜನೆಯಾಗಿದೆ. ಇದು IT ಸಕ್ಷಮ ಯುವ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? IT ಸಕ್ಷಮ್ ಯುವ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಹರಿಯಾಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹರಿಯಾಣ. ಇದು ಯುವಕರಿಗೆ ಮೊದಲ ಹಂತದಲ್ಲಿ 5,000 ಯುವಕರಿಗೆ ಉದ್ಯೋಗ ನೀಡುವಂಥ ಒಂದು ಯೋಜನೆಯಾಗಿದೆ. ಮುಖ್ಯಮಂತ್ರಿ ನಿಜುತ್ ಮೊಯ್ನಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಮುಖ್ಯಮಂತ್ರಿ ನಿಜುತ್ ಮೊಯ್ನಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಅಸ್ಸಾಂ. ಆ್ಯಕ್ಚುಲಿ ಈ ಯೋಜನೆ ಏನು ಕೇಳಿದ್ರೆ, ಇದು ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಡುವಂಥ ಒಂದು ಪ್ರಮುಖವಾದ ಯೋಜನೆಯಾಗಿದೆ. ಇದು ಮುಖ್ಯಮಂತ್ರಿ ನಿಜುತ್ ಮೊಯ್ನಾ ಯೋಜನೆ. ಸೊ ಇದು ಏನು ಕೇಳಿದ್ರೆ, ಪ್ರೌಢ ಶಿಕ್ಷಣಕ್ಕೆ ಮಹಿಳೆಯರ ಸೆಕೆಂಡ್ರಿ ಎಜುಕೇಷನ್ ಅಂತೀವಲ್ಲ, ಪ್ರೌಢ ಶಿಕ್ಷಣಕ್ಕೆ 1,000 ರೂಪಾಯಿ ಪರ್ ಮಂತ್ ನೀಡುವುದು. ಪದವಿ ಶಿಕ್ಷಣಕ್ಕೆ, ವಿದ್ಯಾರ್ಥಿನಿಯರ ಪದವಿ ಶಿಕ್ಷಣಕ್ಕೆ 1,200 ರೂಪಾಯಿ ಪರ್ ಮಂತ್ ನೀಡುವುದು. ಹಾಗೆಯೇ ವಿದ್ಯಾರ್ಥಿನಿಯರ PG ಅಥವಾ ಉನ್ನತ ಶಿಕ್ಷಣಕ್ಕೆ 2,500 ಪರ್ ಮಂತ್ ನೀಡುವಂಥ ಒಂದು ಯೋಜನೆಯಾಗಿದೆ. ಪಿರುಲ್ ಲಾವೋ ಪೈಸಾ ಪಾವೋ ಎನ್ನುವಂಥ ಅಭಿಯಾನ ಪ್ರಾರಂಭಿಸಿದ ರಾಜ್ಯ ಯಾವುದು?
ಸರಿಯಾದ ಉತ್ತರ ಉತ್ತರಾಖಂಡ್. ಆಪ್ಷನ್ ಡಿ ಇಸ್ ದ ರೈಟ್. ಪಿರುಲ್ ಲಾವೋ ಪೈಸಾ ಪಾವೋ ಎನ್ನುವಂಥ ಯೋಜನೆ. ಆ್ಯಕ್ಚುಲಿ ಪಿರುಲ್ ಅಂದರೆ ಏನು ಅಂತ ಕೇಳಿದ್ರೆ, ಪಿರುಲ್ ಅಂದರೆ ಪೈನ್ ಟ್ರೀ ಲೀವ್ಸ್. ಸೊ ಪೈನ್ ಟ್ರೀ ಲೀವ್ಸನ್ನು ತಂದು, ಪೈನ್ ಮರದ ಎಲೆಗಳನ್ನು ತಂದು ಹಣವನ್ನು ತೆಗೆದುಕೊಂಡು ಹೋಗಿ ಅನ್ನುವಂಥ ಒಂದು ಯೋಜನೆಯಾಗಿದೆ ಇದು. ಎಂ ಯುವ ಎನ್ನುವಂಥ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶ್ ಎಂ ಯುವ ಎನ್ನುವಂಥ ಯೋಜನೆಯನ್ನು ಪ್ರಾರಂಭ ಮಾಡ್ತು. ಎಂ ಯುವ ಅಂದರೆ ಮುಖ್ಯಮಂತ್ರಿ ಯುವ ಉದ್ಯಮ ವಿಕಾಸ್ ಅಭಿಯಾನ ಅಂತೇಳಿ. ಮುಖ್ಯಮಂತ್ರಿ ಯುವ ಉದ್ಯಮ ವಿಕಾಸ ಯೋಜನೆ ಅಂತೇಳಿ, ಎಂ ಯುವ ವಿಕಾಸ್ ಅಭಿಯಾನ ಅಂತೇಳಿ. ಅಭಿಯಾನ ಸರ್, ಇದು ಅಭಿಯಾನ. ಏನಿದು ಎಂ ಯುವ ಅಭಿಯಾನ ಕೇಳಿದ್ರೆ, 1,00,000 ಎಂಟರ್ಪ್ರೈನರ್, 1,00,000 ಉದ್ಯಮಗಳಿಗೆ, ಯುವ ಉದ್ಯಮಗಳಿಗೆ ವರ್ಷಕ್ಕೆ ಪ್ರೋತ್ಸಾಹವನ್ನು ನೀಡುವಂಥ ಒಂದು ಯೋಜನೆ. ನೀಂಗಲ್ ನಾಲ್ಮಾ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ನೀಂಗಲ್ ನಾಲ್ಮಾ. ಸರಿಯಾದ ಉತ್ತರ ತಮಿಳುನಾಡು. ಸೊ ಇದೊಂದು ಅಭಿವೃದ್ಧಿ ಕಾರ್ಯಕ್ರಮವಾಗಿದೆ. ಅಭಿವೃದ್ಧಿ ಕಾರ್ಯಕ್ರಮವಾಗಿದೆ. ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಸುಖ ಸಮ್ಮಾನ್ ನಿಧಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಏನಿದು ಯೋಜನೆ ಕೇಳಿದ್ರೆ, ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಸುಖ ಸಮ್ಮಾನ್ ನಿಧಿ ಯೋಜನೆ ಇದೆಯಲ್ಲ, ಇದು ಮಹಿಳೆಯರಿಗೆ 1,500 ರೂಪಾಯಿ ಪ್ರತಿ ತಿಂಗಳು ನೀಡುವಂಥ ಒಂದು ಯೋಜನೆಯಾಗಿದೆ, ಸಹಾಯಧನ ನೀಡುವ ಯೋಜನೆಯಾಗಿದೆ. ಇಂದಿರಮ್ಮ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತೆಲಂಗಾಣ. ಇಂದಿರಮ್ಮ ಯೋಜನೆ ಇದೊಂದು ಆವಾಸ್ ಯೋಜನೆಯಾಗಿದ್ದು, ಭೂಮಿ ಮತ್ತು ಹಣವನ್ನು ನೀಡಿ, ಭೂಮಿ ಮತ್ತು 5 ಲಕ್ಷ ಹಣವನ್ನು ನೀಡಿ ಮನೆ ಕಟ್ಟೋದಕ್ಕೆ ಸಹಾಯಧನವನ್ನು ಒದಗಿಸೋದು. ರಾಮಲಲ್ಲಾ ದರ್ಶನ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಛತ್ತೀಸ್ಗಢ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ರಾಮಲಲ್ಲಾ ದರ್ಶನ್ ಯೋಜನೆ ಏನು ಕೇಳಿದ್ರೆ, ಇದು ಅಯೋಧ್ಯೆಗೆ ಪ್ರವಾಸಕ್ಕೆ ಸಹಾಯಧನ ನೀಡುವಂಥ ಒಂದು ಯೋಜನೆಯಾಗಿದೆ. ಯೋಗ್ಯಶ್ರೀ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಯೋಗ್ಯಶ್ರೀ ಯೋಜನೆ ಪಶ್ಚಿಮ ಬಂಗಾಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪಶ್ಚಿಮ ಬಂಗಾಳ. ಆ್ಯಕ್ಚುಲಿ ಇದು ಫ್ರೀ ಹೌಸಿಂಗ್ ಫಾರ್ SC/ST. ಫ್ರೀ ಟ್ರೈನಿಂಗ್ SC/ST ವಿದ್ಯಾರ್ಥಿಗಳಿಗೆ ಫ್ರೀ ಟ್ರೈನಿಂಗ್ ನೀಡುವಂಥ ಯೋಜನೆ ಇದು. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ. ಮಹಾತರಿ ವಂದನ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಮಹಾತರಿ ವಂದನ. ಸರಿಯಾದ ಉತ್ತರ ಆಪ್ಷನ್ ಸಿ ಛತ್ತೀಸ್ಗಢ. ಇದು ಮಹಿಳೆಯರಿಗೆ ತಿಂಗಳಿಗೆ 1,000 ರೂಪಾಯಿ ನೀಡುವಂಥ ಒಂದು ಸಹಾಯಧನ ನೀಡುವಂಥ ಯೋಜನೆಯಾಗಿದೆ, ಮಹಾತರಿ ವಂದನ್ ಯೋಜನೆ. ಯುವ ನಿಧಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕದಲ್ಲಿ ನಿರುದ್ಯೋಗಿ ಭತ್ಯೆ ರೀತಿ ನಿರುದ್ಯೋಗಿಗಳಿಗೆ ಹಣವನ್ನು ನೀಡುವಂಥ ಯೋಜನೆ, ಪದವಿ ಮತ್ತು ಡಿಪ್ಲೊಮಾ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ನೀಡುವಂಥ ಒಂದು ಯೋಜನೆಯಾಗಿದೆ. ಲಾಭ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಒಡಿಸ್ಸಾ. ಆ್ಯಕ್ಚುಲಿ ಲಾಭ ಅಂದರೆ ಏನು ಕೇಳಿದ್ರೆ, ಲಘು ಬಂಜಾತಿಯ ಪ್ರಭ್ಯಾಖಾಯ ಅಂತೇಳಿದು ಇದೊಂದು ಬುಡಕಟ್ಟು ಜನಾಂಗಕ್ಕೆ ಅವರ ಒಂದು ಏಳಿಗೆಗೆ ಮಾಡಿದಂಥ ಒಂದು ಯೋಜನೆಯಾಗಿದೆ. ಮೈ ಸ್ಕೂಲ್ ಮೈ ಪ್ರೈಡ್ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ನನ್ನ ಶಾಲೆ ನನ್ನ ಹೆಮ್ಮೆ. ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಹಿಮಾಚಲ್ ಪ್ರದೇಶದ ಇದೊಂದು ಅಪ್ನಾ ವಿದ್ಯಾಲಯ ಯೋಜನೆಯಾಗಿದೆ. ಅಪ್ನಾ ವಿದ್ಯಾಲಯ.
ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತ ಅಭಿಯಾನ ಪ್ರಾರಂಭಿಸಿದ ರಾಜ್ಯ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ಹಿಮಾಚಲ್ ಪ್ರದೇಶ್, ಒಡಿಸ್ಸಾ, ಕರ್ನಾಟಕ, ಅಸ್ಸಾಂ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.